ಸಿಟಿ ಮಂದಿಗೆ ಹಾಯ್, ಹಳ್ಳಿ ಮಂದಿಗೆ ನಮಸ್ಕಾರ. ಇವನೇನಪ್ಪ ಎಲ್ಲಿಗೆ ಹೋಗ್ತಿದ್ರ ಅನ್ಕೊಂಡ್ರ, ನಮ್ಮ ಬ್ಯಾಂಕ್ದು ಒಂದು ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ಹೈದರಾಬಾದ್ಗೆ ಹೋಗ್ತಿದ್ದೀನಿ. ನಮ್ಮ ಹಿರೇಕೆರೂರಿಂದ ದಾವಣಗೆರೆವರೆಗೂ ಬಸ್ಸಲ್ಲಿ ಹೋಗ್ತಿದ್ದೀನಿ. ಅಲ್ಲಿಂದ ಟ್ರೈನ್ ಬುಕ್ ಮಾಡಿದ್ದೀನಿ, ಟ್ರೈನಲ್ಲಿ ಹೋಗ್ತೀನಿ. ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ನನ್ನ ಕೊಲೀಗ್ಸ್ ಇದ್ದಾರೆ. ಅಂತೂ ಇಂತೂ ದಾವಣಗೆರೆಗೆ ಬಂದೆ. ದಾವಣಗೆರೆ ರೈಲ್ವೆ ಸ್ಟೇಷನ್ ಹೇಳ್ಕೊಂಡೆ. ಟ್ರೈನ್ ಇರೋದು 5:10ಕ್ಕೆ, ನಾನು ಬಂದಿದ್ದು 3 ಗಂಟೆಗೆ. ಇರಲಿ, 2 ಅವರ್ ಟೈಮ್ ಪಾಸ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೋಡಿ, ಇದೇ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ. ನನ್ನ ಹತ್ರ ಏನು ಇಲ್ದಾಗ ಎಲ್ಲಾ ಬಂಧಗಳು ಕೈ ಬಿಟ್ಟಾಗ ಕೈ ಹಿಡಿದಿದ್ದೆ ಈ ಬಂಧನ್ ಬ್ಯಾಂಕ್. ಈ ಬಂಧನ್ ಬ್ಯಾಂಕ್ನವರು ಹೈದರಾಬಾದಲ್ಲಿ ಟ್ರೈನಿಂಗ್ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಟ್ರೈನಿಂಗ್ಗೆ ಟ್ರೈನಲ್ಲಿ ಹೋಗ್ತಿದ್ದೀನಿ. ಬಂದ್ ಟ್ರೈನ್ ಬಂತು. ಅಂತೂ ಟ್ರೈನ್ ಬಂತು ಅನ್ನಲ್ಲ, ಬಂತು. ಬಟ್ ನಾನು ಹೋಗೋ ಟ್ರೈನ್ ಅಲ್ಲ, ನಾನು ಹೋಗೋ ಟ್ರೈನು ಇನ್ನೂ ಬರೋಕ್ಕೆ 1 ಅವರ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತೀನಿ ಅನ್ನಲ್ಲ, ಅದೇ ಇವಾಗ ಮಾಡ್ತಿರೋದು ಟೈಮ್ ಪಾಸ್. ಈ ಟೈಮ್ ಪಾಸ್ ಜೊತೆ ಟ್ರೈನು ಪಾಸ್ ಆಗ್ತಿದೆ ನೋಡಿ. ಇವಾಗ ಅಂತೂ ಇಂತೂ ಟ್ರೈನ್ ಬಂತು ಅನ್ನಕ್ಕೆ ಒಂದು ಕಳೆ ಬಂತು. ಯಾಕಂದ್ರೆ ನೋಡಿ, ಅಲ್ಲಿ ಟ್ರೈನ್ ಬರ್ತಾ ಇದೆ. ಇದೇ ನಾವು ಹೋಗೋ ಟ್ರೈನು. ನಮ್ಮದು ಬಿ2 ಬೋಗಿನ ಹುಡುಕ್ತಾ ಇದೀವಿ. ಸಿಕ್ತು, ಹೋಗ್ತಾ ಇದೀವಿ. ಮತ್ತೆ ಟ್ರೈನ್ ಹೊರಗಿತ್ತು ಒಂದು, ಆದರೆ ಟ್ರೈನ್ ಹೋಗಲ್ಲ, ಒಂದು 5 ನಿಮಿಷ ನಿಲ್ಲುತ್ತೆ. ನೋಡಿ, ಟ್ರೈನ್ ತೋರಿಸಿದೆ, ಎಲ್ಲ ತೋರಿಸಿದೆ. ಮತ್ತು ನನ್ನ ಸೀಟ್ ತೋರಿಸ್ಬೇಕಲ್ಲ, ಬನ್ನಿ. ನಾನು ಬುಕ್ ಮಾಡಿರೋ ಸೀಟು B2ರಲ್ಲಿ 50, ನನ್ನ ಸೀಟ್ ನಂಬರು ನೋಡಿ ಇದೆ. ಹಾಗೆ ಡೋರ್ ಹತ್ರ ನಿಂತ್ಕೊಂಡು ಫೋಟೋ ತಗೊಳ್ಳೋಂತ ಹೋದೆ. ನಮ್ದೊಂದು ಸ್ವಲ್ಪ ಕಿವಿ ಜಾಸ್ತಿ, ಡೋರ್ ಹತ್ರ ನಿಂತ್ಕೊಂಡು ಅದು ಮಾಡಿದೆ ಅಂತ. ಅಲ್ಲಿ ಒಬ್ಬರು ಮಂಗಳೂರವರು ಒಳ್ಳೆ ಫ್ರೆಂಡ್ ಸಿಕ್ಕರು, ಅವ್ರ ಜೊತೆ ಮಾತಾಡ್ತಾ ಹಾಗೆ ನಿಂತು ಸಾಕಾಗಿ ಇವಾಗ ಬಂದು ಬಿದ್ಕೊಂಡೆ. ಇಲ್ಲಿಗೆ ನಂದು ಇವತ್ತಿನ ಮಿನಿ ವ್ಲಾಗ್ ಮುಗೀತು. ದೇವರಿದ್ದಾನೆ. ಎಲ್ರಿಗೂ ಬಾಯ್.